ಪೈಲಟ್ ಓಡಿಸೋದ್ರಿಂದ ಹಿಡ್ದು ಸೈನ್ಸಿಸ್ಟಿಂದ ಹಿಡ್ದು ಇಂಜಿನಿಯರಿಂದ ಹಿಡ್ದು ಸ್ಕೂಲಲ್ಲಿ ಪಾಠ ಮಾಡೋರಿಂದ ಹಿಡ್ದು IAS IPS ಯಾವುದ್ರಲ್ಲಿಲ್ಲ ಲೇಡೀಸ್ ಎಲ್ಲದರಲ್ಲೂ ಇದ್ದೀರ. ನಮ್ಮ ರಾಮಲಿಂಗಣ್ಣ ಆ ಕಾಲದಲ್ಲೇ ಬಂಗಾರಪ್ಪನ ಕಾಲದಲ್ಲಿ ನಿಂತು ಸೋತಿರೋದಪ್ಪ. ಅವ್ರಿಗೆ ಏನು ಅವಕಾಶಗಳು ಸಿಗ್ತಿಲ್ಲ. ಬರೀ ಲೇಡೀಸಿಗೆ ಮಾತ್ರ ಅನ್ಯಾಯ ಆಗುತ್ತೆ ಅಂತಲ್ಲ, ಈ ಥರ ಅನೇಕ ಪೂರ್ವತ್ರಪ್ಪ. ಒಂದು ಬಾರಿ ಅಲ್ಲ 7 ಬಾರಿ. ಈ ಒಂದು ಬಾರಿ ನಿಂತ್ಕೊಂಡು ಸೋದೋದೇ ಕಟ್ಟ, ಗೆಲ್ಲೋದೇ ಕಟ್ಟ, ಗೆದ್ರೆ ಕಟ್ಟ, ಸೋದೋದಲ್ಲಿ ಗೆದ್ದಕ್ಕೆ ರಾಜಕಾರಣ ಮಾಡೋದೇ ಕಟ್ಟ. ಅವ್ರ ಹೆಂಡತಿ ಅವ್ರ ಸತ್ತ ಮೇಲೆ ಅವ್ರ MLA ಆದ್ರು ಆ ಕುಟುಂಬದಲ್ಲಿ. ನೀವು ಯಾರು ಬಂದ್ರೂ ನಮಗೇನು ಅನ್ನೋದನ್ನ ಬಿಟ್ಬಿಡಿ. ರಾಜಕೀಯ ಕ್ಷೇತ್ರ ಒಂದು ಸೇವಾ ಕ್ಷೇತ್ರ ಅನ್ನೋದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ಇವತ್ತು ನಮ್ಮ ಸರ್ಕಾರ ಬಂದಿದೆ, ಸಿದ್ದರಾಮಯ್ಯನವರಿದ್ದಾರೆ, DK ಅವರಿದ್ದಾರೆ, ಇಲ್ಲಿ ನಾನಿದ್ದೀನಿ. ನಿಮ್ಮ ನೆಂಬಿರೋರು, ವಿಶ್ವಾಸ ಇರೋರು, ನಿಮ್ಮ ಗ್ರಾಮನೋ, ನಿಮ್ಮ ಪರಿಚಯ ಇರೋರು, ನಿಮ್ಮ ಕುಟುಂಬದವರು ಯಾವುದೋ ಒಂದು ತೊಂದರೆ ಸಿಗಾಕೊಂಡ್ರೆ, ಯಾವುದೋ ಒಂದು ಊರಿನಲ್ಲಿ ಅನುಕೂಲ ಆಗಬೇಕು ಅಂದರೆ ನೇರ ತಾನೇ ಉಪಸ್ಥಿತಿರುವಂಥ ಸಚಿವರಾದಂಥ ಸ್ವಾಮಿ ಅವರೇ, ಶಾಸಕರಾದಂಥ ರವಿ ಗಣೇಶ್ ಅವರೇ, ಮತ್ತು ಉಪಸ್ಥಿರುವಂಥ ಎಲ್ಲ ಮಹಿಳಾ ಅಧ್ಯಕ್ಷ ಆಗಿರ್ಬೋದು, ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿರ್ಬೋದು, ಉಪಸ್ಥಿರುವಂಥ ಅನೇಕ ನಗರಸಭೆ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಅನೇಕ ಬೇರೆ ಬೇರೆ ತಾಲೂಕುಗಳಿಂದ ಬಂದಂಥ ಅನೇಕ ಘಟಕಗಳು ಬಂದಂಥ ಮಹಿಳಾ ಪದಾಧಿಕಾರಿಗಳಿರ್ಬೋದು, ಲೋಕೋಪಯೋಗಿಸಿದಂಥ ತಂದೆ ಸತೀಶ್ ಜಾರಕಿಹೊಳಿ ಅವರಿಗೆ ಜಿಲ್ಲಾಧ್ಯಕ್ಷರು ಮನೆ ಮಠ ಬಂದು ಅವರು ಆಹ್ವಾನ ಕೊಟ್ಟಿದ್ದರು. ನಮಗೂ ಕೂಡ ಆ ಸಂದರ್ಭದವರಿಗೆ ನಾವು ಬರಬೇಕಂತ ಅಷ್ಟು ಆತ್ಮೀಯತೆಯಿಂದ ಒಂದು ಆಹ್ವಾನ ಕೊಟ್ಟಿದ್ದರು. ಅದಕ್ಕೆ ಬಹುಶಃ ತಂದೆಯವರು ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಕಾರಣಕ್ಕಾಗಿ ಅವರು ಸಮಯದ ಒತ್ತಡ ಇರೋ ಕಾರಣಕ್ಕಾಗಿ ಇವತ್ತು ಬರಲಿಕ್ಕಾಗಿಲ್ಲ. ಆದರೆ ನಮಗೆ ನೀವು ಮಾತ್ರ ಹೋಗಪ್ಪ ಅಂತ ಒಂದು ಸಂದೇಶವನ್ನು ಕೊಟ್ಟರು. ಅದಕ್ಕೆ ಸಮಸ್ತ ಮೊದಲೇದಾಗಿ ಅವ್ರ ಪರವಾಗಿ ನಮ್ಮ ಪರವಾಗಿ ನೂತನವಾಗಿ ಆಯ್ಕೆಯಾದಂಥ ಎಲ್ಲ ಪದಾಧಿಕಾರಿಗಳನ್ನ ನಮ್ಮ ಮೊದಲೇದಾಗಿ ಅಭಿನಂದನೆಯನ್ನು ಬಯಸುತ್ತೇನೆ. ಮಹಿಳಾ ಕಾಂಗ್ರೆಸ್ದವರು ಯಾವತ್ತಿದ್ದರೆ ಯಾವುದೋ ಒಂದು ಮಹಿಳಾ ಪರವಾಗಿ ಧ್ವನಿ ಎತ್ತೋದಾಗಿರ್ಬೋದು, ಯಾವುದೇ ಒಂದು ಹೋರಾಟ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಬೀದಿಗೆ ಇಳಿದು ಹೋರಾಟ ಮಾಡಿ ಮಹಿಳೆಯರ ಹಕ್ಕನ್ನು ಕಾಪಾಡುವಂಥ ಕೆಲಸ ಇವತ್ತಿಗೂ ಮಹಿಳಾ ಕಾಂಗ್ರೆಸ್ ಮಾಡ್ಕೊತ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಸೋಮಾರೆಡ್ಡಿ ಅವರ ನೇತೃತ್ವದಲ್ಲಾಗಿರ್ಬೋದು, ಜಿಲ್ಲಾಧ್ಯಕ್ಷ ಆಗಿರ್ಬೋದು, ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇದೇ ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಮಟ್ಟದಲ್ಲಿ ಎಲ್ಲರೂ ಮಾಡ್ಕೊಂಡು ಹೋಗ್ತಿದೆ ಅಂತ ಒಂದು ಇವತ್ತು ವಿಶ್ವಾಸ ಎಲ್ಲರಿಗೂ ಬಂದಿದೆ. ಇವತ್ತು ಯೂತ್ ಕಾಂಗ್ರೆಸ್ ಆಗಿರ್ಬೋದು ಘಟಕದ ಸುಮಾರು 20 ಕೊಟ್ಟಂಥ ಒಂದು ಭರವಸೆಗಳು ಏನು 5 ಗ್ಯಾರಂಟಿಗಳನ್ನು ನಾವು ಅಧಿಕಾರಗಳು ಬಂದ ಮೇಲೆ ಕೊಡ್ತೇವಂಥ ಭರವಸೆಗಳನ್ನು ಕೊಟ್ಟಿದ್ದು ಇವತ್ತು ಸುಮಾರು 2 ವರ್ಷಗಳ ನಂತರ ಅನ್ನಭಾಗ್ಯ ಆಗಿರ್ಬೋದು, ಚಳುವಳಿಯಲ್ಲಿ ಆಗಿರ್ಬೋದು, ಮತ್ತು ಅದಾದ ನಂತರ ನಮ್ಮ ಪಕ್ಷವನ್ನು ಕಟ್ಟಲಿಕ್ಕೆ ಏನೇನು ಅವಶ್ಯಕತೆ ಬೇಕಾಗಿತ್ತು ಶ್ರೀಮತಿ ಪಲ್ಲವಿ ಅವರಿಗೆ ಗೌರವವನ್ನು ಸಲ್ಲಿಸುತ್ತೇನೆ. ಈ ಕಡೆ ನೋಡಿ. ಈ ಶುಭ ಸಂಜೆಯ ಪದಗ್ರಹಣ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಮಹಿಳಾ ಘಟಕದ ಕ್ರಿಯಾಶೀಲ ಅಧ್ಯಕ್ಷರು, ಜಯನಗರ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಪ್ರಭಾವಿ ಮಹಿಳಾ ಶಾಸಕಿಯರಾಗಿ ಕಾರ್ಯನಿರ್ವಹಿಸಿದಂಥ ಸಹೋದರಿಯಾದಂಥ ಸೌಮ್ಯ ಗೌಡ್ರೆ, ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಹುಲ್ ಜಾರಕಿಹೊಳಿಯವರೇ, ಮೈಸೂರು ಸಕ್ಕರೆ ಕಾರ್ಖಾನೆಯ
ಮಾಜಿ ಅಧ್ಯಕ್ಷರಾದಂಥ ರಾಮಲಿಂಗಣ್ಣರವರೇ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸಿ.ಡಿ. ಗಂಗಾಧರ್ ಅವರೇ, ಕಾರ್ಯಾಧ್ಯಕ್ಷರಾದಂಥ ಚಿದಂಬರಂರವರೇ, ಬ್ಲಾಕ್ ಅಧ್ಯಕ್ಷರಾದಂಥ ಅಪ್ಪಾಜನವರವರೇ, ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರೇ, ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿ ಇವತ್ತು ಅಧಿಕಾರವನ್ನು ಹಸ್ತಾಂತರ ಮಾಡಿರ್ತಕ್ಕಂಥ ಅಂಜನಾ ಶ್ರೀಕಾಂತ್ರವರೇ, ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಸಹೋದರಿ ಸುಭದಾಯಿನಿಯರವರೇ, ಎಲ್ಲ ಮಹಿಳಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳೇ, ಮುಂಚೂಣಿ ಘಟಕದ ಅಧ್ಯಕ್ಷರುಗಳೇ, ಮಾಧ್ಯಮದ ಮಿತ್ರರೇ, ಏನು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಪೂರ್ವದಲ್ಲಿರ್ಬೋದು, ಸ್ವಾತಂತ್ರ್ಯ ನಂತರದಲ್ಲಿರ್ಬೋದು, ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇತಿಹಾಸದ ಪುಟದಲ್ಲಿ ನೋಡಬಹುದಾಗಿದೆ. ಜವಾಹರ್ಲಾಲ್ ನೆಹರೂರವರು ಈ ಭಾರತ ದೇಶವನ್ನು 17 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ಮುನ್ನಡೆಸಿದ್ರು. ಅವರ ಸುಪುತ್ರಿ ಶ್ರೀಮತಿ ಇಂದಿರಾ ಗಾಂಧಿರವರು 16 ವರ್ಷಗಳ ಕಾಲ ಈ ರಾಷ್ಟ್ರವನ್ನು ಮುನ್ನಡೆಸಿ ಶತ್ರು ರಾಷ್ಟ್ರಗಳಿಗೆ ಸಿಂಹ ಸ್ವಪ್ನವಾಗಿ ಭಾರತ ದೇಶದ ಹೆಸರನ್ನ ವಿಶ್ವ ಮಟ್ಟದಲ್ಲಿ ಬಲಿಷ್ಠ ರಾಷ್ಟ್ರವನ್ನಾಗಿ ಕಟ್ಟುವುದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಒಬ್ಬ ಮಹಿಳೆಯಾಗಿ ಉಕ್ಕಿನ ಮಹಿಳೆ ಅಂತೇಳಿ ಕರೀತಾ ಇದ್ರು. ವಿರೋಧ ಪಕ್ಷದ ನಾಯಕರಾದಂಥ ಅಟಲ್ ಬಿಹಾರಿ ವಾಜಪೇಯಿರವರು ಅವರನ್ನ ದುರ್ಗೆ, ಸೌಮ್ಯ ಮೇಡಮ್, ದುರ್ಗೆ ಅಂತಕ್ಕಂಥ ಮಾತನ್ನ ಹೇಳಿರುವುದನ್ನು ನಾವು ನೋಡಬಹುದಾಗಿದೆ. ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಿನ ಅವಕಾಶವನ್ನ ನಾವು ನೋಡ್ಬೋದು. ಅದು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು. ಲೋಕಸಭೆಯ ಸ್ಪೀಕರ್ ಸ್ಥಾನವನ್ನ ಮೀರಾ ಕುಮಾರ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ ಪಕ್ಷ. ಇವತ್ತು ಕರ್ನಾಟಕದಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳೇನಾದ್ರು ಬಂದಿದ್ರೆ ಮಹಿಳೆಯರು ಹೆಚ್ಚಿನ ಬೆಂಬಲದಿಂದ ಕಾಂಗ್ರೆಸ್ ಅನ್ನು ಬೆಂಬಲಿಸಿದ್ರಿಂದ ಮಾತ್ರ 136 ಸ್ಥಾನಗಳಿಗೆ ಬರಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹಾಗೆಯೇ ಇವತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ 50% ಮೀಸಲಾತಿ ಇದೆ. ಉದಾಹರಣೆಗೆ ಮಂಡ್ಯ ಜಿಲ್ಲೆಯಲ್ಲಿ 4200 ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ. ಅದರಲ್ಲಿ 2116 ಜನ ಮಹಿಳಾ ಸದಸ್ಯರಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಸೌಮ್ಯಕ್ಕ ಅವರಿಗೆ ಇನ್ನೂ ಹೆಚ್ಚಿನ ಬಲ ಬರ್ತದೆ. 33% ಏನಾದರೂ ವಿಧಾನಸಭೆಯಲ್ಲಿ ಮೀಸಲಾತಿ, ಮಹಿಳಾ ಮೀಸಲಾತಿ ಸಿಕ್ಕಿದ್ರೆ 74 ಮಹಿಳಾ ಶಾಸಕಿಯರು ಇವತ್ತು ಶಾಸನ ಸಭೆಯಲ್ಲಿ ಇರ್ತಾರೆ. ಅದರಲ್ಲಿ ಚೆರುವಣ್ಣ ಅವ್ರದ್ದು ಹೋಗ್ತದೋ, ರವಿ ಗಣಿಗ ಅವ್ರದ್ದು ಹೋಗ್ತದೋ, ಬಾಪಣ್ಣ ಅವ್ರದ್ದು ಹೋಗ್ತದೋ, ಉದಯ ಅವ್ರದ್ದು ಹೋಗ್ತದೋ ಹೇಳಕ್ ಬರಲ್ಲ. 74 ಮಹಿಳಾ ಶಾಸಕಿಯರು ನಮ್ಮ ಸೌಮ್ಯನ ಜೊತೆ ಕೂತಿರ್ತಾರಲ್ಲಿ. ಅವಾಗ ಏನಪ್ಪ ಜನ ಬಹಳ ಖುಷಿಯಾಗಿದ್ದೀರಿ ನೀವು ಹಾಗಂದ್ರೆ ಹೋಗ್ಲಿ ಅಂತ. ಹಾಗಾಗಿ ಇವತ್ತು ನಮ್ಮ ಪಂಚ ಗ್ಯಾರಂಟಿ ಯೋಜನೆಯಲ್ಲೂ ಕೂಡ ಮಹಿಳೆಯರಿಗೆ ಸಿಂಹಪಾಲ ಇದೆ. ಇವತ್ತು 1,23,00,000 ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ಕೋಟಿ ಹಣವನ್ನ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಈಗ 21 ತಿಂಗಳ ಹಣವನ್ನ ನೇರವಾಗಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಮಹಿಳೆಯರ ಖಾತೆಗೆ ವರ್ಗಾವಣೆ ಆಗ್ತಾ ಇದೆ. ಸುಮಾರು 50,005 ಕೋಟಿ ರೂಪಾಯಿ ಹಣವನ್ನ ಇದುವರೆಗೆ 21 ತಿಂಗಳ ಹಣವನ್ನ ನಮ್ಮ 1,23,00,000 ಮಹಿಳೆಯರಿಗೆ ನಮ್ಮ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿನಲ್ಲಿ ಮಹಿಳೆಯರ ಖಾತೆಗೆ ಜಮಾ ಆಗಿದೆ. ಮಂಡ್ಯ ಜಿಲ್ಲೆಯಲ್ಲಿ 4,48,086 ಕುಟುಂಬದ ಯಜಮಾನಿಯರಿಗೆ 1,768 ಕೋಟಿ ಹಣ 21 ತಿಂಗಳಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಹಣ ಬಂದಿದೆ. ಶಕ್ತಿ ಯೋಜನೆಯ ಜವಾಬ್ದಾರಿಯನ್ನ ಗೌರವಾನ್ವಿತ ಹಿರಿಯ ನಾಯಕರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್
ಸಾಹೇಬ್ ವಹಿಸ್ಕೊಂಡಿದ್ದಾರೆ. ಅವರ ಸುಪುತ್ರಿಯವರಾದಂತಹ ಸೌಮ್ಯ ಗೌಡರು ಕೂಡ ಇಲ್ಲಿದ್ದಾರೆ. ಕರ್ನಾಟಕದಲ್ಲಿ ಇದುವರೆಗೆ ಶಕ್ತಿ ಯೋಜನೆಯಲ್ಲಿ 540 ಕೋಟಿ ಟಿಕೆಟ್ ಅನ್ನ ಮಹಿಳೆಯರು ತಗೊಂಡಿದ್ದಾರೆ. ಅದರ ವೆಚ್ಚ 13,000 ಕೋಟಿ ಹಣ ಆಗಿದೆ. ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಸುಮಾರು 15,46,00,000 ಟಿಕೆಟ್ ಅನ್ನ ಕಳೆದ 2 ವರ್ಷಗಳ ಅವಧಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪಡೆದಿದ್ದಾರೆ. ಅದಕ್ಕೆ 411 ಕೋಟಿ ಹಣವನ್ನ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ನಿಮ್ಮ ಪರವಾಗಿ ಎಲ್ಲ ಡಿಪೋಗಳಿಗೆ ಅವರು ಹಣವನ್ನು ಪಾವತಿ ಮಾಡಿದ್ದಾರೆ. ಕೆಲಸ ಮಾಡಿದ್ದಾರೆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ. ಅವರಿಗೆ ನಾನು ಅನಂತ ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ಹಿರಿಯರ ಪರವಾಗಿ ಖರ್ಗೆ ಸರ್ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ನಮ್ಮ ರಾಜ್ಯದಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಇರ್ಬೋದು, ಸಿದ್ದರಾಮಯ್ಯ ಸರ್ ಇರ್ಬೋದು, ಎಲ್ಲ ಪಕ್ಷದ ಹಿರಿಯರು ಮುಖಂಡರ ಪರವಾಗಿ ತಮಗೆ ಅನಂತ ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ದಯವಿಟ್ಟು ಕುತ್ಕೋಬೇಕು ಅಲ್ಲಿ ಮುಂದೆ ಕುರ್ಚಿಯಲ್ಲಿ ಅಂತ ಕೇಳಿ. ಕಳಿಸ್ತೇನೆ ಬಿಡಿ, ಹಾಕಿ ಈ ಕಡೆ ನೋಡಿ ಮೇಡಮ್, ಹಾಗೆ ಈ ಕಡೆ ನೋಡಿ. ಓಕೆ ಮೇಡಮ್. ಪ್ಯಾಕೆಟ್ ಬಿಟ್ಕೋಬೇಕು ಮೇಡಮ್. ಇಲ್ಲಿ ಏನು ತೊಂದರೆ ಇಲ್ಲ.